ಲೇಟ್ ಆಗೋದಕ್ಕೆ ಕಾರಣ ನೋಡಿ, ನಾವು 7 ಗಂಟೆಗೆ ಅಲ್ಲಿರೋದ ಅಂತಂದ್ರೆ ಇವರು ನಮ್ಮ ಅಕ್ಕ ಅನ್ಸ್ಕೊಂಡಿರೋ ಪ್ರೊಫೆಸರ್ ಅವರು ಮೀನಾ ಕ್ಯಾರಡ ಇದೆಲ್ಲ ಸುಸು ಎಲ್ಲ ಮಾಡಿರ್ತಾರೆ. ಹೌದ್ರಾ? ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಲಾಗ್ಗೆ ಸ್ವಾಗತ. ಸೊ ಇವತ್ತು ಏನಪ್ಪಾ ಅಂತ ಅಂದರೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಆ್ಯಕ್ಚುಲಿ ನಾನು ನಮ್ಮ ಅಕ್ಕನ ಮಕ್ಕಳು ಪ್ಲ್ಯಾನ್ ಮಾಡಿದ್ವಿ ಒಂದು ಮಾಡ್ರೇಟ್ ಟ್ರೆಕ್ಕಿಂಗ್ ಹೋಗೋದ ಅಂತ. ಲಾಸ್ಟ್ ಒಂದು 15 ಡೇಸಿಂದ ಪ್ಲ್ಯಾನ್ ಮಾಡ್ತಿದ್ವಿ, ಆಯ್ತಾ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆನೇ ಹೋಗೋದ ಅಂತ ಡಿಸೈಡ್ ಆದಮೇಲೆ ಇನ್ನು ನಾವಮ್ಮ ಎಲ್ಲೂ ಬರಲ್ಲ ಅಂತ ಅವ್ರಿಗೆ ಹಿಂಸೆ ಕೊಟ್ಬಿಟ್ಟು ಪ್ಲೇಸೇ ಚೇಂಜ್ ಮಾಡಿ ಚಿಕ್ಕದಾಗಿರೋ ಪ್ಲೇಸಿಗೆ ಹೋಗಿ ಬರೋದ. ಟ್ರಕ್ಕಲ್ಲ ಒಂದು ಮೌಂಟೇನ್ ಹಿಲ್ ವ್ಯೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಇವಾಗ ಹೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು 5:30 ಹೋಗ್ಬೇಕಾಗಿತ್ತು. ಇವರು ಲೆಕ್ಚರರ್ ಇರೋದು ಟೈಮ್ ಸೆನ್ಸ್ ಇಲ್ಲ ಇವರಿಗೆ. 7 ಗಂಟೆಗೆ ಬಂದಿದ್ದಾರೆ. 7 ಗಂಟೆಗೆ ಬಂದಿದ್ದಾರೆ. ಏನು ಅಂದರೆ ಏನೋ ಫೋಟೋ ಶೂಟಿಗೆ ರೆಡಿ ಆಗೋ ಥರ ಬಂದವ್ರೆ. ಟ್ರಕ್ ಮಾಡೋಕ್ಕೆ ಬರ್ತೀನಿ ಅಂತ ಅಂದರೆ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ರೆಡಿಯಾಗಿ ಬಂದಿದ್ದಾರೆ. ಅದಕ್ಕೆ ಇವಾಗ ಹೊರಟಿದ್ದೀವಿ. ಆ್ಯಕ್ಚುಲಿ ಲೇಟ್ ಆಗಿದ್ದು ನೀವು ಇವರಿಬ್ಬರಿಂದನೇ ಲೇಟ್ ಆಗಿದ್ದು. ಹಾಂ ಬಿಟ್ಟು ಇವಾಗ ಹೊರಟಿದ್ದೀವಿ. ಮೀನಾ ಫುಲ್ಲು ರೆಡಿ ಆಗಿದ್ದೀರಾ? ಸುಮ್ಮನೆ ಹೇಳಿದ್ದು ನೀವು ಬರಲಿ ಅಂತ ಸುಮ್ಮನೆ ಹೇಳಿದ್ದು ನಾನು, ಚಿಕ್ಕ ಪ್ಲೇಸ್ ಅಂತ. ಕಾರಲ್ಲಿ ಹಿಂಗೆ ದಾರ ಕಟ್ಕೊಂಡು ಎತ್ಕೊಂಡು ಹೋಗೋದು. ಲೇಟ್ ಆಗೋದಕ್ಕೆ ಕಾರಣ ನೋಡಿ, ನಾವು 7 ಗಂಟೆಗೆ ಅಲ್ಲಿರೋದ ಅಂತಂದ್ರೆ ಇವರು ನಮ್ಮ ಅಕ್ಕ ಅನ್ಸ್ಕೊಂಡಿರೋ ಪ್ರೊಫೆಸರ್ ಅವರು ಇಷ್ಟೊತ್ತ ಮಾಡಿದ್ದಾರೆ. ಈ 2 ಚೀಟಾರ್ ಇನ್ ಕಟ್ಕೊಂಡು. ಯಾರಿದೆ ಚಿನ್ನಿ ಲೇಟ್ ಆಗಿದ್ದು? ಹೋಗುವ. ಆಕ್ಚುಲಿ ನಾವು ರಾಮನಗರ ಸೈಡ್ ಇರೋ ಬೆಟ್ಟಕ್ಕೆ ಹೋದ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ನಾನು ನಮ್ಮ ಅಕ್ಕ ಎಲ್ಲ. ಆಮೇಲೆ ನಾವು ಅಮ್ಮ ಬರ್ತೀನಿ ಅನ್ನೋದ್ರಿಂದ ಆ ಬೆಟ್ಟ ಹತ್ತೋದಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಕನಕಪುರ ರೋಡಲ್ಲಿ ಒಂದು ಸನ್ರೈಸ್ ವ್ಯೂ ಪಾಯಿಂಟ್ ಇದೆ. ಬಟ್ ಇವಾಗ ಆಗಲೇ ಸೂರ್ಯ ಬಂದ್ಬಿಟ್ಟಿದೆ. ಅದೊಂಥರ ಟ್ರೆಕ್ಕಿಂಗ್ ಅಂತ ಏನು ಬರಲ್ಲ, ಆಲ್ಮೋಸ್ಟ್ ಒಂದು ಮೇಲ್ಗಡೆ ಬೆಟ್ಟದ ತನಕನೇ ಕಾರ್ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಾಪಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋದಷ್ಟೇ ಇವತ್ತಿನ ಪ್ಲ್ಯಾನು. ಸೊ ಈ ವೆದರ್ಗೆ ಚೆನ್ನಾಗಿರುತ್ತೆ ಆ ಬೆಟ್ಟದ ಮೇಲೆ ಹೋಗಿ. ಅಲ್ಲಿ ಒಂದು ಇನ್ನೊಂದೇನಂದರೆ ದೊಡ್ಡದು ಆಂಜನೇಯ ಇದೆ, ಫೋಟೋಸ್ ತೊಗೊಂಡು ಬರೋದು. ಇಲ್ಲಿ ಏನು ಸಖತ್ತಾಗಿದೆ ಈ ಮಣ್ಣುಗಳಂತೂ. ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ನಾವು. ಎಲ್ಲಿ ಮೇಲೆ ಮರ ಎತ್ಕೊಂಡು ಕಿತ್ಕೊಂಬಂದ್ರ ಮೀನಾ ಕ್ಯಾರಡ ಇದೆಲ್ಲ ಸುಸು ಎಲ್ಲ ಮಾಡಿರ್ತಾರೆ. ತಿಂದ್ರ ಹಂಗೆ ತಿನ್ಬಿಡು. ನಾವಮ್ಮ ನೋಡಿ ಅಲ್ಲಿ ಯಾವ್ದೋ ಬಿದ್ದಿರೋ ಬೇವಿನ ಸೊಪ್ಪು ಎತ್ಕೊಂಬಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಫೋಟೋ ಸೆಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಕೂಲಾಗಿದೆ, ಅಷ್ಟೊಂದು ಬಿಸಿಲೆಲ್ಲ ಏನಿಲ್ಲ. ಇನ್ನೂ 1-2 ಅವರ್ಸ್ ಹಿಂಗೆ ಇದ್ರೆ ಸೂಪರ್ ಆಗಿರುತ್ತೆ. ಜನಗಳು ಊರು ಮೀನಾ ಇದು, ಊರೊಳಗಡೆನೆ ಹೋಗೋದು ನಾವೀಗ. ಬೆಟ್ಟದ ಮೇಲೆ ಚಿರತೆಗಳು ಇರುತ್ತೆ ಅಲ್ಲಿ ಅಷ್ಟೇ. ನೈಟ್ ಚಿರತೆ ಇಟ್ಕೊಂಡು ಸಾಕ್ತೀರಾ? ಅಲ್ಲಿ ಕಳ್ಳೆಕಾಯಿ ನಾನು ಸೊ ನಾವು ಅವಾಗ ಇಲ್ಲಿ ಕೊರೋನಾ ಟೈಮಲ್ಲಿ ಬಂದಿದ್ವಿ. ಕೊರೋನಾ ಶುರುವಾಗಿ ಫಸ್ಟ್ ವೇವ್ ಆಗಿತ್ತು. ಅವಾಗೇನು ಇಲ್ಲಿ ಬಂದು ಗಾಡಿ ತಿರುಗಿಸಿದಷ್ಟೇ ಊರವರೆಲ್ಲ ನಿಂತ್ಕೊಂಡ್ಬಿಡೋದು. ಅಯ್ಯೋ ಯಾಕೆ ಬಂದ್ರಿ ಅಂತ ಅಂದ್ಬಿಟ್ಟು. ಆಮೇಲೆ ಅವಾಗ ರೋಡ್ ಎಲ್ಲ ಇದು ಅಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ. ಅವಾಗ ಈ ಪ್ಲೇಸಸ್ ಅವನು ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದಾಗಿರಲಿಲ್ಲ. ಇವಾಗಂತೂ ಸೂಪರಾಗಿ ಅದ್ರ ಮೇಲೆ ರೋಡು ಮಾಡಿಬಿಟ್ಟವ್ರೆ. ಮುಂಚೆ ಆಫ್ ರೋಡ್ ಇತ್ತು, ಇವಾಗ ಮುಂಚೆ
ಇಲ್ಲಿಂದ ಇದೇ ತರ ರೋಡ್ ಇತ್ತು. ಮಳೆ ಬಂದ್ಬಿಟ್ರೆ ಗಾಡಿಗಳೇ ಹೋಗ್ತಾ ಇರ್ಲಿಲ್ಲ. ಇವಾಗಂತೂ ನೋಡಿ ಅಲ್ಲಿಂದ ಸಿಮೆಂಟ್ ರೋಡ್ ಮಾಡಿದ್ದಾರೆ. ದೇವರ ಆಂಜನೇಯ ಏನಂದ್ರೆ ಇಲ್ಲಿ ಕೋತಿಗೆ ಸತ್ತೋಗಿರೋದನ್ನ ಈ ತರ ಸಮಾಧಿ ಮಾಡಿದ್ದಾರೆ. ಈ ಟೆಂಪಲ್ ದೇವಸ್ಥಾನ ಬೆಟ್ಟದ ಹೆಸರೇ ಮುತ್ತುರಾಯ ಸ್ವಾಮಿ ಟೆಂಪಲ್ ಅಂತ. ಅದಕ್ಕೆ ಇದಲ್ಲ ಇನ್ನು ಮೇಲ್ಗಡೆ ಇರೋದು. ಇದು ಅವಾಗ ರೋಡ್ ಹೆಂಗಿತ್ತು ಅಂದ್ರೆ ಫುಲ್ಲು ಮಣ್ ರೋಡ್ ಇದ್ದಿದ್ದು. ಆಮೇಲೆ ಈಗ ಒಂದು 2 years ಆಯ್ತು ಅನ್ಸುತ್ತೆ ಫುಲ್ಲು ಟಾರ್ ರೋಡ್ ಮಾಡ್ಬಿಟ್ಟಿದ್ದಾರೆ. ಸುಮ್ಮನೆ ಇಲ್ಲಿ ಬೈಕು ಈ ಜಾಗದಲ್ಲಿ ಬೈಕೇ ಹತ್ತುತ್ತಾ ಇರಲಿಲ್ಲ. ಏನಕ್ಕೆ ಅಂತಂದ್ರೆ ಫುಲ್ ಮಣ್ ರೋಡ್ ಇತ್ತಲ್ಲ, ಮಣ್ ರೋಡ್ ಇದ್ದಾಗ ಹತ್ಕೋತಾ ಇರಲಿಲ್ಲ. ಇವಾಗ ಸಿಮೆಂಟ್ ರೋಡ್ ಮಾಡ್ಬಿಟ್ಟು ಇದೆ. ಟ್ರಕ್ ಮಾಡಬೇಕು ಅಂತ ಅಂದವರೆಲ್ಲ ಕೆಳಗಡೆಯಿಂದ ನಡ್ಕೊಂಡ್ ಬರ್ಬೋದು. ಇಲ್ಲಿ ನೈಟು ಒಂದು ಸ್ವಲ್ಪ ರಿಸ್ಕು. ಏನಕ್ಕೆ ಅಂತಂದ್ರೆ ಚಿರತೆಗಳ ಕಾಟ ಜಾಸ್ತಿ, ಚಿರತೆ ಕರಡಿ ಅಂತ. ಅದಕ್ಕೆ ಊರವರೇ ಒಂದು 7 ಗಂಟೆ 8 ಗಂಟೆ ಮೇಲೆ ಹೋಗೋದಿಲ್ಲ. ಇಲ್ಲಿ 7 ಗಂಟೆ ಲಾಸ್ಟ್. ಅದು ಒಂದು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ದೆ ನಾನು. 6 o'clockಗೆ ಸನ್ಸೆಟ್ಗೆ ಬಂದಿದ್ದಾರೆ ಬೈಕರ್ಸು. ಅವಾಗ ಬೆಟ್ಟದ ತುದಿಲಿ ಚಿರತೆ ಕೂತಿರೋದು, 3 ಚಿರತೆ ಕೂತಿರೋದು ಅಂತ. ನಾವೇ ನಡ್ಕೊಂಬತ್ತಿ ಇಲ್ಲಿಂದ ಟಿಂಕು ಅಷ್ಟೇ ದೂರ. ನೀನು ಹೋಗೋದಲ್ಲ ಪಿಂಕು? ಸೋಂಬೇರಿ, ನಿದ್ದೆ ಆಗಿಲ್ಲ. ನಮ್ಮ ಅಕ್ಕ ಒಂದು ಸ್ವಲ್ಪ ಬೆಟ್ಟ ಹತ್ತೀನಿ ಅಂದ್ಬಿಟ್ಟು ನಡ್ಕೊಂಬರ್ತೀನಿ ಅಂತಂದ್ಲು. ಆಯಿತು ಬಾ ನಾವು ಕಾರಲ್ಲಿ ಬರ್ತೀವಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನಿಲ್ಲ, ಇಷ್ಟೇ ದೂರ ಇರೋದು. ಈಗ ಇನ್ನೊಂಚೂರು ಹೋದರೆ ಇದಾಗೋಗುತ್ತೆ. ಓಡಕ್ಕಾಯ್ತಿಲ್ಲ, ಹೊಡ್ಕೊಂಬರ್ತೈತೆ. ಅಷ್ಟೇ, ಇದೇ ಲಾಸ್ಟ್ ಪಾಯಿಂಟ್. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರ. ಇಲ್ಲಿಂದ ಒಂದು ಈ ಕೆಳಗಡೆ ಬೆಟ್ಟ ಹತ್ತದ್ವಲ್ಲ, ಅಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕಷ್ಟೆ. ಕೆಳಗಡೆಗೆ ನಡ್ಕೊಂಬಂದು ಅಲ್ಲಿ ಆಂಜನೇಯನ್ ತೋರಿಸಿದ್ನಲ್ಲ, ಅಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ಬೇಕಷ್ಟೆ. ಆಗುತ್ತಾನೆ? ಕಾರ್ ಇಲ್ಲಿ ತನಕ ಬರುತ್ತೆ ಮೀನಾ? ಇಲ್ಲ ಬರ್ರಿ. ಟೆನ್ಷನ್ ಆಗೋದ್ರಾ? ಏಕೆ ಮತ್ತ ಆ ಬೆಟ್ಟಕ್ಕೆ ಹೋಗಿದ್ರೆ ನಮ್ ಕುಳ್ಳು ನೋಡ ಹೆಂಗ್ ಓಡ್ ಬಂದ್ಬಿಡ್ತು. ಜಿಂಕೆ ಬಂದಾಗ ಬಂತು. ನವ್ಯ ಆ ಬೆಟ್ಟಕ್ಕೆ ಹೋಗಿದ್ರೆ ಇನ್ನೂ ಕಷ್ಟ ಆಗ್ಬಿಡೋದು ನಿನ್ಗೆ. ಹಿಂಗಿತ್ತು ಪೀಕು. ಇದು ನನಗೆ ಭಯ ಆಯ್ತು. ಅವನೇನೋ ಚಿರತೆಗಿರ್ತೆ ಅಂತ ಅಂದಲ್ಲ. ಆಮೇಲೆ ಅದಕ್ಕೆ ಭಾನುವಾರದ ಬಾಡೂಟ ಆಗ್ಬಿಟ್ರೆ ಅದು ನೈಟ್ ಅದು ಬರೋದು ಇವಾಗ. ಸೊ ಇಲ್ಲಿ ತನಕ ಕಾರು 2 ವೀಲರ್ ಬರುತ್ತೆ. 2 ವೀಲರ್ ಇನ್ನೂ ಮೇಲೆ ಹೋಗ್ಬೋದು. ಇವ್ರು ಯಾರೋ ಬಾಯ್ಸಿಗೆ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ. ಸೂಪ್ ಏನಾಯ್ತು? ಭಯ ಭಯ ಐಟಲ್ಲಿ ಎಂತ ನೀನು ಓಡ್ಕೊಂಬಂದೆ? ಇದೇನೇನೋ ಹೇಳ್ತಾ ಇದ್ದಲ್ಲ ನೀನು, ಭಯ ಬೇರೆ. ಭಯ ಆಗುತ್ತೆ. ಜೊತೆಗಿದ್ರೆ ಗೊತ್ತಾಗಲ್ಲ. ಒಬ್ಬೊಬ್ರು ಭಯ. ನಿಧಾನ ಕತ್ತು ಮೀನ, ಅಷ್ಟೇ ದೂರ, ಏನು ಜಾಸ್ತಿ ಏನಿಲ್ಲ. ಅಷ್ಟೇ ಅಲ್ಲಿ ನೀನು ಕಾಣಿಸ್ತಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಯಾಕೋ ನಮ್ಮ ಅಕ್ಕನ ಕಣ್ಣು ಹೋಗ್ಬಿಟ್ಟವೆ. ಯಾರ ನಮ್ಮ ಬಾಸು. ಇಷ್ಟೇ ಮೀನಾ?
ನೀವು ಬರ್ತೀರಾ ಅಂತಾನೆ ಈ ಜಾಗ ಇದು ಮಾಡಿದ್ದು, ಇಲ್ಲ ಅಂದರೆ ಅಯ್ಯೋ ಆಗಲ್ಲ ಅಂತ ಕುತ್ಕೋಬೇಕಾಯ್ತು ಅರ್ಧಕ್ಕೆ ಬಂದು. ಇನ್ನು ಇವಳು ನಂಬ್ಕೊಂಡು ಹೋಗ್ಬಿಟ್ಟಿದ್ರೆ ಹೆಂಗೆ ಕತೆ, ಇದಿಷ್ಟು ದೂರ ನಡ್ಕೊಂಡ್ ಬಂದೆ ಸುಸ್ತಾಗೋಯ್ತು, ಉಸಿರು ಕಟ್ಬಿಡ್ತು ಅಂದಿದ್ದು. ಅಲ್ಲಿ ಪೀಕ್ ಇತ್ತು, ಅಲ್ಲಿ ಓಡ್ಬೇಕಾಗಿತ್ತು. ಅದ್ಯಾಕೆ ಓಡ್ದೆ, ಅದಕ್ಕೆ ನಾನು ಇವ್ನು ಸ್ಲೋ ಆಗಿ ಬರೋ ಅಂದೆ. ನಾವು ಸನ್ರೈಸ್ ಆದಮೇಲೆ ಬಂದಿರೋದ್ರಿಂದ ಎಂಥದ್ದು ಕಾಣಿಸ್ತಾ ಇಲ್ಲ, ಬಟ್ ವೆದರ್ ಎಲ್ಲ ಸೂಪರ್ ಆಗಿದೆ. ಅಷ್ಟೊಂದು ಬಿಸಿಲು ಇಲ್ಲ, ಏನಿಲ್ಲ. ಈ ಕಡೆ ಸನ್ಸೆಟ್ ಆಗುತ್ತೆ. ಸನ್ಸೆಟ್ ಅಂತೂ ಈವ್ನಿಂಗ್ ಬಂದರೆ ಸೂಪರ್ ಆಗಿರುತ್ತೆ. ನೋಡಿ ಇದು ಬಾಸ್ ಹತ್ತಿರದಿಂದ ಸಖತ್ ಮಾಡಿದ್ದಾರೆ. ಇದೊಂದು ಆಲ್ಮೋಸ್ಟ್ ಒಂದು 28 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ. ಇಫ್ ಇನ್ ಕೇಸ್ ನಿಮ್ಮ ಫ್ಯಾಮಿಲಿ ಏನಾರ ಒಂದು ಸುಮ್ಮನೆ ಡೇ ಔಟ್ ಅಂತಲ್ಲ, ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಹಿಲ್ ವ್ಯೂ, ಸೀನಿಕ್ ವ್ಯೂ ನೋಡಬೇಕು ಅಂತಂದರೆ ಇಲ್ಲಿ ಬರ್ಬೋದು. ಇಲ್ಲಿ ಬಂದು ನಮಸ್ಕಾರ ಹಾಕ್ಕೊಂಡು ಪೀಸ್ಫುಲ್ ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಎಲ್ಲ ಕಲ್ಲು ಕಟ್ಟಿದ್ರೆ ಮನೆ ಕಟ್ಟಿದ್ದಾರೆ ಅಂತೆಲ್ಲ ಹಾಕ್ಬಿಟ್ಟು ಆಗಿದ್ದಾರೆ. ಅದಕ್ಕೆ ಅವ್ರ್ಯಾರೋ ದೊಡ್ಡ ಟವರೇ ಕಟ್ಬಿಟ್ಟವ್ರೆ ಅನ್ಸುತ್ತೆ, ಸ್ಟ್ರೈಟಾಗಿ ಐತಿ ನೋಡು. ಅದಕ್ಕೆ ಅಂದ್ಬಿಟ್ಟು ನಮ್ಮ ಅಕ್ಕನೂ ಮನೆ ಕಟ್ಟಬೇಕು ಅಂತ ಕಲ್ಲು ಕಟ್ಟಿದ್ದಾರೆ. ಡೆಕೋರೇಟ್ ಮಾಡ್ತೀನಿ ಅದಕ್ಕೆ ಒಂಚೂರು. ನೋಡಿ ಎಷ್ಟು ಚೆನ್ನಾಗಿದೆ ಮನೆ. ಅದೆಲ್ಲ ಏನಿಲ್ಲ, ನಾವೇ ಯಾರೋ ಒಬ್ಬರು ಕಟ್ಟಿರ್ತಾರೆ, ಅದಕ್ಕೆ ಸುಮ್ಮನೆ ಇಲ್ಲಿ ಬಂದು ಎಲ್ಲ ಈಗ ನೀನು ಬಂದು ಈಗ ಯಾರೋ ನೋಡ್ಬಿಟ್ಟು ಕಟ್ತಾ ಆ ಥರ ಅಷ್ಟೇ ಅದು. ಹಾಂ ಎಸ್ ಮೀನಾ, ನಿಮಗಿರುತ್ತೆ ಗೊತ್ತು. ನವ್ಯಾ, ನಾವು ಬ್ರೇಕ್ಫಾಸ್ಟ್ ಕಟ್ಟಿಸ್ಕೊಂಬಂದಿದ್ರೆ ಇಲ್ಲಿ ತಿನ್ಬೋದಾಗಿದ್ದು ಹೇಳ್ದೆ. ಹಾಂ, ನೀನು ಕಾರಲ್ಲಿ ವಾಮಿಟ್ ಅಂದ್ಕೊಂಡು ಹೇಳಪ್ಪ, ಹಿಡ್ಕೊ. ಖುಷಿ ಆಯ್ತಪ್ಪ. ಬೆಟ್ಟ ನೋಡಿದೆ, ಎಲ್ಲ ನೋಡ್ತಾ ಇದ್ದೀನಿ ನೋಡು. ನನ್ನ ಮಗ ಮಲಗಿದ್ದೆ. ಸೊ ಇಲ್ಲಿಗೆ ಮುತ್ತುರಾಯ ಸ್ವಾಮಿ ಟೆಂಪಲ್ ಮುಗೀತು. ಇವಾಗ ಆ್ಯಕ್ಚುಲಿ ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬನ್ನೇರುಘಟ್ಟ ಸಫಾರಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋದ ಅಂತ. ಅದನ್ನು ನೋಡಿ ಮನೆಗೆ ಹೋಗಬೇಕು. ಸೊ ಇಲ್ಲಿಗೆ ಈ ವಿಲಾಗ್ ಎಂಡ್ ಆಗುತ್ತೆ. ಮುಂದಿನ ವಿಲಾಗಲ್ಲಿ ಸಿಗೋದ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.